ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 3 ಆದಂತಹ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದಿಂದ ಪರೀಕ್ಷೆಗೆ ಕೇಳಲಾಗುವಂತಹ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದಿಂದ ಪರೀಕ್ಷೆಗೆ ಒಟ್ಟು 8 ಅಂಕದ ಪ್ರಶ್ನೆಗಳು ಬರಲಿದ್ದು 8 ಅಂಕಗಳಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ, 2 ಅಂಕದ 1 ಪ್ರಶ್ನೆ ಕೇಳ್ತಾರೆ, 4 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಮತ್ತು ಇನ್ನೊಂದು ಸಲ ಹೇಳ್ತೀನಿ, 1 ಅಂಕದ 2 ಪ್ರಶ್ನೆಗಳು ಯಾವ ರೀತಿ ಇರುತ್ತಪ್ಪ ಅಂದರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಒಂದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. 2 ಅಂಕದ ಪ್ರಶ್ನೆ ಯಾವುದಿರುತ್ತಪ್ಪ ಅಂದರೆ ಇಲ್ಲಿ ಒಂದು ಸಮೀಕರಣ ಕೊಟ್ಟು ವರ್ಜಿಸುವ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ ಅಥವಾ ಆದೇಶ ವಿಧಾನದಿಂದ ಪರಿಹಾರ ಕಂಡುಹಿಡಿಯಿರಿ, ಈ ಎರಡರಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಇಲ್ಲಿವರೆಗೂ ಕೇಳಿರೋ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಜಿಸುವ ವಿಧಾನದಿಂದ ಈ ಸಮೀಕರಣ ಜೋಡಿಯ ಪರಿಹಾರ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಕ್ಕಾಗಿ ನೀವು ವರ್ಜಿಸುವ ವಿಧಾನಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ರಿ. 4 ಅಂಕದ ಪ್ರಶ್ನೆ ಯಾವುದಿದೆಯಪ್ಪ ಅಂದರೆ ಗ್ರಾಫ್ ನಕ್ಷಾ ವಿಧಾನದಿಂದ ಈ ಒಂದು ಸಮೀಕರಣ ಜೋಡಿಯ ಪರಿಹಾರ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 4 ಅಂಕಕ್ಕೆ ಒಂದು ಗ್ರಾಫ್ ಕೇಳ್ತಾರೆ. ಒಟ್ಟು ಈ ಒಂದು ಪಾಠದಿಂದ 8 ಅಂಕದ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ಬೋದು. ಈಗ ಮೊದಲಿಗೆ 1 ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 1 ಅಂಕದ ಪ್ರಶ್ನೆಗಳು ಹೀಗಿವೆ. ಈ 1 ಅಂಕದ ಪ್ರಶ್ನೆಗಳನ್ನು ನೀವೇನಾದರೂ ಖಂಡಿತ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ 1 ಅಂಕದ 2 ಪ್ರಶ್ನೆಗಳಿಗೆ 2 ಅಂಕ ಸಂಪೂರ್ಣವಾಗಿ ನೀವು ಪಡೆದುಕೊಳ್ಬೋದು. ಮೊದಲ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳ ಆದರ್ಶ ರೂಪ ಬರೆಯಿರಿ ಅಂತ ಹೇಳ್ತಾರೆ. ಈ ಒಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ a1x + b1y + c1 = 0, a2x + b2y + c2 = 0. ಇದು ಒಂದು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳ ಒಂದು ಆದರ್ಶ ರೂಪ ಆಗಿರುತ್ತೆ. ಈ ಪ್ರಶ್ನೆಯನ್ನು ಕೂಡ ರಿಪೀಟ್ ಆಗಿ ಕೇಳಿದ್ದಾರೆ ತುಂಬ ಸಲ. ಎರಡನೇ ಪ್ರಶ್ನೆ, ಅಸ್ಥಿರ ಜೋಡಿ ಸಮೀಕರಣಗಳು ಎಷ್ಟು ಪರಿಹಾರ ಹೊಂದಿರುತ್ತೆ? ಅಸ್ಥಿರ ಜೋಡಿ ಸಮೀಕರಣಗಳು ಎಷ್ಟು ಪರಿಹಾರ ಹೊಂದಿರುತ್ತೆ? ಇದಕ್ಕೆ ಉತ್ತರ, ಈ ಒಂದು ಅಸ್ಥಿರ ಜೋಡಿಗಳಿಗೆ ಯಾವುದೇ ಒಂದು ಪರಿಹಾರ ಇರುವುದಿಲ್ಲ. ಮೂರನೇ ಪ್ರಶ್ನೆ, ಅನುಪಾತ a1/a2 ≠ b1/b2 ಆದರೆ ಪರಿಹಾರಗಳ ಸಂಖ್ಯೆ ಎಷ್ಟು? ಈ ಒಂದು ಸಮೀಕರಣ ಜೋಡಿಗೆ ಪರಿಹಾರಗಳ ಸಂಖ್ಯೆ ಎಷ್ಟು? ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ, a1/a2 ≠ b1/b2 ಆದಾಗ ಈ ಒಂದು ಸಮೀಕರಣ ಜೋಡಿಗೆ ಅನನ್ಯ ಪರಿಹಾರ ಇರುತ್ತೆ ಅಥವಾ ಒಂದು ಪರಿಹಾರ ಇರುತ್ತೆ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ರೇಖೆಯು ಇಲ್ಲಿ ನಕ್ಷಾ ರೂಪದಲ್ಲಿ ಯಾವ ರೀತಿ ಇರುತ್ತೆ? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ರೇಖೆಯು ಏನಾದರೂ ಛೇದಿಸಿದರೆ ಅನನ್ಯ ಪರಿಹಾರ ಇರುತ್ತೆ. ಆ ಒಂದು ನಕ್ಷೆಯಲ್ಲಿರುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅಪರಿಮಿತ ಪರಿಹಾರ ಇರುತ್ತೆ. ಆ ಒಂದು ನಕ್ಷೆಯಲ್ಲಿರುವ ರೇಖೆಗಳು ಸಮಾಂತರವಾಗಿದ್ದರೆ ಈ ಒಂದು ರೇಖೆ ಸಮಾಂತರವಾಗಿದ್ದರೆ ಇಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ ಅಂತ ನೀವು ತಿಳ್ಕೊಳ್ರಿ. ಈ ಒಂದೇ ಪ್ರಶ್ನೆಯಲ್ಲಿ 3 ರೀತಿ ನಾನಿಲ್ಲಿ ಏನು ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ಇನ್ನೊಂದು ಸಲ ರಿಪೀಟ್ ಮಾಡ್ತೇನೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ರೇಖೆಯು ನಕ್ಷಾ ರೂಪದಲ್ಲಿ ಆ ನಕ್ಷೆಯಲ್ಲಿ ರೇಖೆಗಳು ಛೇದಿಸಿದರೆ ಅನನ್ಯ ಪರಿಹಾರ ಇರುತ್ತೆ. ಅದೇ ರೀತಿ ಆ ನಕ್ಷೆಯಲ್ಲಿರುವ ರೇಖೆಗಳು ಐಕ್ಯಗೊಂಡರೆ ಅಪರಿಮಿತ ಪರಿಹಾರ ಇರುತ್ತೆ. ಆ ನಕ್ಷೆಯಲ್ಲಿರುವ ರೇಖೆಗಳು ಸಮಾಂತರವಾಗಿದ್ದರೆ ಯಾವುದೇ ಪರಿಹಾರ ಇರೋದಿಲ್ಲ. ಮುಂದುವರೆದು 5ನೇ ಪ್ರಶ್ನೆ, ಇಲ್ಲಿ ಅನುಪಾತಗಳ ಹೋಲಿಕೆ ಮಾಡಿದ್ದೀನಿ. ಅನುಪಾತಗಳ ಹೋಲಿಕೆ ನೋಡ್ರಿ, a1/a2 ≠ b1/b2 ಆದಾಗ ಪರಿಹಾರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರೀಬೋದು. ಅನುಪಾತಗಳ ಹೋಲಿಕೆ ನೋಡ್ರಿ, a1/a2 = b1/b2 = c1/c2 ಆದಾಗ ಈ ಒಂದು ಪರಿಹಾರಗಳ ಸಂಖ್ಯೆ ಎಷ್ಟಿರುತ್ತಪ್ಪ ಅಂದರೆ ಅಪರಿಮಿತ ಪರಿಹಾರಗಳು ಇರುತ್ತೆ. ಮೂರನೇ ಅನುಪಾತಗಳ ಹೋಲಿಕೆ ನೋಡ್ರಿ, a1/a2 = b1/b2 ≠ c1/c2 ಆದಾಗ ಈ ಒಂದು ಸಮೀಕರಣ ಜೋಡಿಗೆ ಯಾವುದೇ ಪರಿಹಾರ ಇರೋದಿಲ್ಲ ಅಂತ ಹೇಳ್ಬೋದು. 6ನೇ ಪ್ರಶ್ನೆ ನೋಡ್ರಿ, 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಸ್ಥಿರ ಜೋಡಿಯಾಗಿದ್ದರೆ ಒಂದು ಪರಿಹಾರ ಇರುತ್ತೆ ಅಥವಾ ಅನನ್ಯ ಪರಿಹಾರ ಇರುತ್ತೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಅವಲಂಬಿತ ಸ್ಥಿರ ಜೋಡಿಯಾಗಿದ್ದರೆ ಅಪರಿಮಿತ ಪರಿಹಾರ ಇರುತ್ತೆ. ಅದೇ ರೀತಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಯಾವುದೇ ಪರಿಹಾರ
ಇರೋದಿಲ್ಲ. ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಳ್ರಿ. ಇದೇ ಪ್ರಶ್ನೆನ ಏನು ಮಾಡ್ತಾರೆ, ಉಲ್ಟಾವಾಗಿ ಕೇಳ್ತಿರ್ತಾರೆ. ಒಂದ್ಸಲ ಅಸ್ಥಿರ ಜೋಡಿಯಾಗಿದ್ದರೆ ಎಷ್ಟು ಪರಿಹಾರ ಇರುತ್ತೆ ಅಂತ ಕೇಳ್ತಾರೆ, ಇಲ್ಲದ್ರೆ ಯಾವುದೇ ಪರಿಹಾರ ಇಲ್ಲದ್ರೆ ಸ್ಥಿರತೆ ಹೇಗಿರುತ್ತೆ ಅಂತ ಕೇಳ್ತಾರೆ. ಈ ರೀತಿ ಕೇಳ್ಬೋದು. 7ನೇ ಪ್ರಶ್ನೆ, 4x ಪ್ಲಸ್ ಪಿ ವೈ ಪ್ಲಸ್ 8 = 0, 4x ಪ್ಲಸ್ 4y ಪ್ಲಸ್ 2 = 0. ಈ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಪಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸಮೀಕರಣವು ಸಮಾಂತರ ರೇಖೆಯನ್ನು ಪ್ರತಿನಿಧಿಸಿದಾಗ ಅನುಪಾತಗಳ ಹೋಲಿಕೆ ಯಾವ ರೀತಿ ಇರುತ್ತಪ್ಪ ಅಂದರೆ a1/a2 = b1/b2 ≠ c1/c2 ಆಗುತ್ತೆ. ಸಮೀಕರಣ ಈ ಒಂದು ನಕ್ಷೆಯಲ್ಲಿರುವ ರೇಖೆಗಳು ಸಮಾಂತರವಾಗಿದ್ದರೆ ಇಲ್ಲಿ ಅನುಪಾತಗಳ ಹೋಲಿಕೆ ಹೆಂಗಿರುತ್ತಪ್ಪ ಅಂದರೆ a1/a2 = b1/b2 ≠ c1/c2. ಇಲ್ಲಿ ಪ್ರಶ್ನೆಯಲ್ಲಿ a1 ಬೆಲೆ, b1 ಬೆಲೆ, a2 ಬೆಲೆ, b2 ಬೆಲೆನ ಕಂಡುಹಿಡ್ಕೊಳ್ತೀನಿ. c1 ಮತ್ತು c2 ಬೆಲೆ ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು b1/b2 ≠ c1/c2 ಅಂದರೆ ಈ ಸಮೀಕರಣ c1/c2ಗೆ ಸಮವಾಗಿಲ್ಲ. ಹಾಗಾಗಿ ನಾನು a1/a2 ಬೆಲೆ ಕಂಡುಹಿಡ್ಕೊತೀನಿ, b1/b2ನ ಕಂಡುಹಿಡ್ಕೊತೀನಿ. b1 ಬೆಲೆ p ಆಗಿದೆ, a1 ಬೆಲೆ 4 ಆಗಿದೆ, a2 ಬೆಲೆ 4, b2 ಬೆಲೆ 4 ಆಗಿದೆ. ಈ ಒಂದು a1/a2 = b1/b2 ಅಂತ ಬರ್ಕೊಳ್ತೀನಿ. c1/c2 ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. a1/a2 ಅಂದರೆ 4/4, b1/b2 ಅಂದರೆ p/4 ಆಗುತ್ತೆ. ಅಂಶದಲ್ಲಿರುವ 4 ಛೇದದಲ್ಲಿರುವ 4 ಕ್ಯಾನ್ಸಲ್ ಆದಾಗ 1 ಉಳಿಯುತ್ತೆ, p/4 ಉಳಿಯುತ್ತೆ. ಈ ಭಾಗಿಸು 4 ಎಡಗಡೆಗೆ ಹೋದಾಗ ಗುಣಿಸು 4 ಆಗುತ್ತೆ. ಹಾಗಾಗಿ ಅಥವಾ p/4 = 1 ಅಂತ ಬರಿತೀನಿ. p ಅದೇ ಜಾಗದಲ್ಲಿರಲಿ. p/4 ಈ ಒಂದು ಭಾಗಿಸು 4 ಬಲಗಡೆ ಹೋದಾಗ ಗುಣಿಸು 4 ಆಗುತ್ತೆ. ಹಾಗಾಗಿ 1 × 4 ಆಗುತ್ತೆ, p ಬೆಲೆ 4 ಆಗುತ್ತೆ. ಇಲ್ಲಿ ಕೊಟ್ಟಿರುವ ಸಮೀಕರಣಕ್ಕೆ p ಬೆಲೆ 4 ಆಗಿದೆ. 8ನೇ ಪ್ರಶ್ನೆ, 3x ಪ್ಲಸ್ 2ky ಮೈನಸ್ 2 = 0, 2x ಪ್ಲಸ್ 5y ಪ್ಲಸ್ 1 = 0. ಈ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಶ್ನೆಯಲ್ಲಿ ನೋಡಿರಿ, ಸಮಾಂತರವಾಗಿರುವ ರೇಖೆಗಳು ಕೇಳಿದ್ದಾರೆ. ಸಮಾಂತರವಾಗಿದ್ದರೆ ಅಲ್ಲಿ ಅನುಪಾತಗಳ ಹೋಲಿಕೆ ಆಗಿರುತ್ತೆ. a1/a2 = b1/b2 ≠ c1/c2. ಈ ಹಿಂದಿನ ಪ್ರಶ್ನೆ ಹಾಗೆ c1/c2 ಕಂಡುಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. a1/a2 ಕಂಡುಹಿಡ್ಕೊಳ್ತೀನಿ, b1/b2ನ ಕಂಡುಹಿಡ್ಕೊಳ್ತೀನಿ. a1 ಬೆಲೆ 3, b1 ಬೆಲೆ 2k, a2 ಬೆಲೆ 2, b2 ಬೆಲೆ 5 ಆಗುತ್ತೆ. ಇಲ್ಲಿ ಪ್ರಶ್ನೆ ಪ್ರಕಾರ a1/a2 = b1/b2 ಬರ್ಕೊಂಡಾಗ 3/2 = 2k/5 ಆಗುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಈ 5 ಛೇದದಲ್ಲಿರುವ 5 ಬಲಭಾಗದಲ್ಲಿರುವ 5 ಛೇದದಲ್ಲಿರುವ 5 ಅಂಶಕ್ಕೆ ಹೋದಾಗ 3 × 5 ಆಗುತ್ತೆ. 3 5 15, 2 2 4, 4k ಆಗುತ್ತೆ. 4k = 15 ಆಗುತ್ತೆ. 4 ಗುಣಿಸು k ಇರೋದು ಬಲಗಡೆ ಹೋದಾಗ ಭಾಗಿಸು 4 ಆಗುತ್ತೆ. ಹಾಗಾಗಿ k = 15/4 ಆಗುತ್ತೆ. k ಬೆಲೆ 15/4 ಆಗುತ್ತೆ ಅಥವಾ 15/4 ಆಗುತ್ತೆ. 9ನೇ ಪ್ರಶ್ನೆ, x ಪ್ಲಸ್ 2y ಮೈನಸ್ 3 = 0, 2x ಪ್ಲಸ್ 4y ಮೈನಸ್ k = 0. ಈ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಹಿಂದೆ ಸಮಾಂತರ ರೇಖೆಯಾಗಿತ್ತು, ಈಗ ಐಕ್ಯಗೊಳ್ಳುವ ರೇಖೆ ಆಗಿದೆ ಅಂತ ಹೇಳಿದ್ದಾರೆ. ಐಕ್ಯಗೊಳ್ಳುವ ರೇಖೆಗಳಾದಾಗ ಅನುಪಾತಗಳ ಹೋಲಿಕೆ ಹೆಂಗಿರುತ್ತಪ್ಪ ಅಂದರೆ a1/a2 = b1/b2 = c1/c2 ಆಗಿರುತ್ತೆ. ಈ ಒಂದು ಪ್ರಶ್ನೆ ಪ್ರಕಾರ a1 ಬೆಲೆ 1, b1 ಬೆಲೆ 2, c1 ಬೆಲೆ -3, a2 ಬೆಲೆ 2, b2 ಬೆಲೆ 4, c2 ಬೆಲೆ -k ಆಗುತ್ತೆ. ಇಲ್ಲಿ ನಾನು a1/a2 = b1/b2 = c1/c2 ಬರ್ಕೊಂಡಾಗ ಇಲ್ಲಿ ನನಗೆ ಯಾವ ಬೆಲೆ ಕಂಡುಹಿಡಿಯಕ್ಕೆ ಹೇಳಿದರೆ ಕೆ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಕೆ ಎಲ್ಲಿದೆ, c1/c2 ಅಲ್ಲಿದೆ. ಹಾಗಾಗಿ ನಾನು b1/b2 c1/c2 ಅಷ್ಟೇ ತೆಗೆದುಕೊಳ್ತೇನೆ. b1/b2 = c1/c2 ತೆಗೆದುಕೊಂಡಾಗ b1/b2 ಅಂದರೆ 2/4, c1/c2 ಅಂದರೆ -3/-k ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1 2 ಆಗುತ್ತೆ. 1/2 = 3/k ಆಗುತ್ತೆ. ಇಲ್ಲಿ k × 1 ಅಥವಾ 1 × k 2 × 3 ಮಾಡಿದಾಗ ಏನಾಗುತ್ತೆ, 1 × k ಅಂದರೆ k ಆಗುತ್ತೆ. 2 3 6 ಆಗುತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಿದ್ದೀನಿ ನಾನು. k ಬೆಲೆ ಎಷ್ಟು ಬರುತ್ತೆ, 6 ಬರುತ್ತೆ. ಕೊಟ್ಟಿರುವ ಸಮೀಕರಣಕ್ಕೆ k ಬೆಲೆ 6 ಆಗುತ್ತೆ. ಇದಿಷ್ಟು 1 ಅಂಕದ
ಪ್ರಶ್ನೋತ್ತರಗಳಾಗಿದ್ದು, ಈ ರೀತಿ ಹಲವಾರು ಇದೇ ಮಾದರಿ ಲೆಕ್ಕಗಳು ಪುನಃ ಎಷ್ಟೊಂದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದನ್ನು ನೀವು ರೂಢಿ ಮಾಡ್ಕೊಂಡ್ರೆ ಖಂಡಿತವಾಗಿಯೂ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಕೋಬೋದು. ಮುಂದುವರೆದು 2 ಅಂಕದ ಪ್ರಶ್ನೆಗಳು ಹೀಗಿವೆ. ವರ್ಜಿಸುವ ವಿಧಾನ. 2 ಅಂಕಕ್ಕೆ ಏನು ಕೇಳ್ತಾರಪ್ಪ ಅಂದರೆ ವರ್ಜಿಸುವ ವಿಧಾನ ಲೆಕ್ಕ ಕೇಳ್ತಾನೆ. ಇಲ್ಲಿ ಮಾದರಿ ಲೆಕ್ಕಗಳನ್ನು ಕೊಟ್ಟಿದ್ದೇನೆ. 2x + y = 10, x - y = 2. ಇಲ್ಲಿ +y - y ಕ್ಯಾನ್ಸಲ್ ಆದಾಗ ಏನು ಉಳಿಯುತ್ತೆ? 3x = 10 + 2 12 ಆಗುತ್ತೆ. 3x = 12 ಆದಾಗ x = 12/3 ಆಗುತ್ತೆ. 12ನ್ನು 3ರಿಂದ ಭಾಗಿಸಿದಾಗ x ನ ಬೆಲೆ 4 ಬರುತ್ತೆ. ಈ ಒಂದು x ನ ಬೆಲೆ 4ನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿರಿ. ನಾನಿಲ್ಲಿ ಸಮೀಕರಣ 1ರಲ್ಲಿ x ನ ಬೆಲೆ 4ನ್ನು ಆದೇಶ ಮಾಡಿದಾಗ 2x + y = 10 ಆದರೆ x ಇರೋದ್ರಲ್ಲೆಲ್ಲ 4 ಬರ್ಕೊತೀನಿ. 2 × 4 = 8 + y = 10. ಇಲ್ಲಿ +8 ಬಲಗಡೆ ಹೋದಾಗ -8 ಆಗುತ್ತೆ. y = 10 - 8. 10ರಲ್ಲಿ 8 ಕಳೆದ್ರೆ 2 ಬರುತ್ತೆ. y ನ ಬೆಲೆ 2 ಆಗುತ್ತೆ. ಎರಡನೇ ಪ್ರಶ್ನೆ 2x + y = 8, x - y = 1. ಇಲ್ಲಿ +y - y ಕ್ಯಾನ್ಸಲ್ ಆದಾಗ 3x = 9. 3x = 9 ಆದರೆ x = 9/3 ಆಗುತ್ತೆ. ಇಲ್ಲಿ 3 × x ಇದ್ದು ಬಲಗಡೆ ಹೋದಾಗ /3 ಆಗುತ್ತೆ. ಹಾಗಾಗಿ 9/3 ಆಗುತ್ತೆ. 9ನ್ನು 3ರಿಂದ ಭಾಗಿಸಿದಾಗ 3 1 3 ಆಗುತ್ತೆ. x ನ ಬೆಲೆ 3 ಆಗುತ್ತೆ. ಈ ಒಂದು x ನ ಬೆಲೆ 3ನ್ನು ಸಮೀಕರಣ 1 ಅಥವಾ 2ರಲ್ಲಿ ನಾನು ಆದೇಶ ಮಾಡ್ತೀನಿ. ಇಲ್ಲಿ ನಾನು ಸಮೀಕರಣ 1ರಲ್ಲಿ x ನ ಬೆಲೆ 3ನ್ನು ಆದೇಶಿಸಿದಾಗ 2x + y = 8, x ಇರೋದ್ರೆಲ್ಲ 3 ಹಾಕ್ತೀನಿ. 2 × 3 = 6 + y = 8. ಈ +6 ಬಲಗಡೆ ಹೋದಾಗ -6 ಆಗುತ್ತೆ. y = 8 - 6 ಆಗುತ್ತೆ. 8ರಲ್ಲಿ 6 ಕಳೆದ್ರೆ 2 ಆಗುತ್ತೆ. y ನ ಬೆಲೆ 2. ಇವುಗಳನ್ನು ಪ್ರಯತ್ನಿಸಿ. ಇದಿಷ್ಟು ಮಾದರಿ ಸಮಸ್ಯೆಗಳಾಗಿದ್ದು, ಈಗ ಇಲ್ಲಿ ಕೆಳಕಂಡಂತೆ ಒಂದು 5 ಲೆಕ್ಕಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ. ಈ 5 ಲೆಕ್ಕಗಳನ್ನು ಪ್ರಯತ್ನಿಸಿ ನೀವು ಸುಲಭವಾಗಿ 2 ಅಂಕಗಳನ್ನು ಪಡೆಯಿರಿ ಅಂತ ಹೇಳ್ತೀನಿ. ಮೊದಲ ಲೆಕ್ಕ x + y = 14, x - y = 4. ಇಲ್ಲಿ x ನ ಬೆಲೆ ಮತ್ತು y ನ ಬೆಲೆ ಕಂಡುಹಿಡಿಯಿರಿ. ಎರಡನೇ ಲೆಕ್ಕ ನೋಡಿರಿ. 2x + y = 8, 3x - y = 7. ಮೂರನೇ ಲೆಕ್ಕ 2x - 3y = 12, x - 3y = 6. ನಾಲ್ಕನೇ ಲೆಕ್ಕ 2x + y = 6, 2x - y = 2. ಐದನೇ ಲೆಕ್ಕ x + 2y = 6, x + y = 2. ಇದಿಷ್ಟು 5 ಲೆಕ್ಕಗಳನ್ನು ನೀವು ಬಿಡಿಸಿ ಸುಲಭವಾಗಿ 2 ಅಂಕಗಳನ್ನು ಪಡಿಬೋದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನದಾಗಿ 4 ಅಂಕಕ್ಕೆ ಏನು ಕೇಳ್ತಾರಪ್ಪ ಅಂದರೆ ಒಂದು ಗ್ರಾಫ್ ಕೇಳ್ತಾರೆ. ನಕ್ಷಾ ವಿಧಾನದಿಂದ ಆ ಒಂದು ಸಮೀಕರಣ ಜೋಡಿಗೆ ಪರಿಹಾರ ಕಂಡುಹಿಡಿಯೋದು ಅಂತ ಇದೆ. ಅದು ಮುಂದೆ ಬರುವ ವಿಡಿಯೋಗಳಲ್ಲಿ ಆ ಒಂದು ನಕ್ಷಾ ವಿಧಾನದ ಪರಿಹಾರಗಳನ್ನು ಕಂಡುಹಿಡಿಯುವ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.